ಇದು ಬೆಂಗಳೂರು ಜಲಮಂಡಳಿಯ ಒಂದು ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ. ಜಲಮಂಡಳಿಯಲ್ಲಿ ಏನಾಗ್ತಾ ಇದೆ? BWSS ನೌಕರರ ಸಂಘದಲ್ಲಿ ಅಧ್ಯಕ್ಷ ಏನಿದ್ದಾರೆ ಬಲಗೈ ಬಂಟ, ಆತ ಏನೋ ಒಂದು ಅಕ್ರಮವನ್ನು ಮಾಡಿದ್ದಾನೆ ಎನ್ನುವಂತಹ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಈಗ ಹೊರಗೆ ಬರ್ತಾ ಇದೆ. ಬೆಂಗಳೂರಿನ ಜಲಮಂಡಳಿ ಏನಿದೆ ಅದರಲ್ಲಿ ಆಗಿರುವಂತಹ ಒಂದು ಬಹು ದೊಡ್ಡದಾದಂತಹ ಭ್ರಷ್ಟಾಚಾರದ ನ್ಯೂಸ್ ಇದು. BWSS ನೌಕರರ ಸಂಘದ ಅಧ್ಯಕ್ಷ ಬಲಗೈ ಬಂಟನ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಈ ಕ್ಷಣ ನಾವು ಬ್ರೇಕ್ ಮಾಡ್ತಾ ಇದ್ದೇವೆ ಜಲಮಂಡಳಿಯ ಒಂದು ಅರ್ಧ ಕೋಟಿಯ ಹಗರಣವನ್ನ. ಹಾಗಾದ್ರೆ BWSSBಯಲ್ಲಿ ಬೃಹತ್ ಅಕ್ರಮ ಆಗಿದ್ದು ಯಾರು ಅಥವಾ ಮಾಡಿದ್ದು ಯಾರು? ದಾಖಲೆ ಸಮೇತವಾಗಿ ಜಲಮಂಡಳಿಯ ಭ್ರಷ್ಟ ನೌಕರರ ಒಂದು ಕರ್ಮಕಾಂಡವನ್ನು ಬಯಲು ಮಾಡ್ತಾ ಇದೆ ಫ್ರೀಡಂ ಟಿವಿ. ಈಗ ಜಲಮಂಡಳಿ ಕೇಂದ್ರ ವಲಯದಲ್ಲಿ ಬೃಹತ್ ಭ್ರಷ್ಟಾಚಾರ ಏನಾಗಿದೆ ಅದು ಬಯಲಾಗಿದೆ. ಈಗ ಇದು ಬೆಂಗಳೂರು ಜಲಮಂಡಳಿಯ ಒಂದು ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ. ನಿಜಕ್ಕೂ ಕೂಡ BWSS ನೌಕರರ ಸಂಘದ ಅಧ್ಯಕ್ಷ ಬಲಗೈ ಬಂಟನಿಗೆ ಸಂಬಂಧಪಟ್ಟಂತಹ ಬಹುದೊಡ್ಡ ಸ್ಟೋರಿ ಇದು. ಈ ಕ್ಷಣ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಜಲಮಂಡಳಿಯ ಅರ್ಧ ಕೋಟಿಯ ಒಂದು ಹಗರಣವನ್ನ ದಾಖಲೆಯ ಸಮೇತ ನಿಮ್ಮ ಮುಂದೆ ಇಡ್ತಾ ಇದೆ ಫ್ರೀಡಂ ಟಿವಿ. ಈಗ ಏನಾಗಿದೆ ಹಾಗಾದ್ರೆ ಯಾರು ಇಷ್ಟು ದೊಡ್ಡ ಒಂದು ಅಕ್ರಮವನ್ನ ಮಾಡಿದ್ದು? ಎಲ್ಲ ದಾಖಲೆಗಳು ಕೂಡ ಲಭ್ಯವಾಗಿದೆ. ಕರ್ಮಕಾಂಡ ಈಗ ಬಯಲಾಗಿ ಹೋಗಿದೆ. ಬೆಂಗಳೂರಿನ ಜಲಮಂಡಳಿಯಲ್ಲಿ ಕೇಂದ್ರದ ಒಂದು ವಲಯದಲ್ಲಿ ಬೃಹತ್ ಭ್ರಷ್ಟಾಚಾರ ಆಗಿದೆ. ಹಾಗಾದ್ರೆ ಯಾರು ಮಾಡಿದ್ದಾರೆ ಇದನ್ನ? ಬೆಂಗಳೂರಿನ ಜಲಮಂಡಳಿಯಲ್ಲಿ ಅರ್ಧ ಕೋಟಿಯ ಒಂದು ಅವ್ಯವಹಾರ ಭ್ರಷ್ಟಾಚಾರ ಆದರೂ ಕೂಡ ಯಾಕೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ? ಏನಿರಬಹುದು? ಯಾರು ಮಾಡಿದ್ದು? ಇಷ್ಟು ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಏನು ಕಾರಣ? BWSSBಯಲ್ಲಿ ದೊಡ್ಡ ಮಟ್ಟದ ಕರ್ಮಕಾಂಡ ಆಗ್ತಾ ಇದೆ. ಇದು ಬೆಂಗಳೂರು ಜಲಮಂಡಳಿಗೆ ಸಂಬಂಧಪಟ್ಟಂತಹ ವಿಚಾರ. ಅಧಿಕಾರಿಗಳು ಗಮನಿಸಬೇಕು ಇದರ ಬಗ್ಗೆ. BWSSನಲ್ಲಿ ನೌಕರರ ಸಂಘದ ಅಧ್ಯಕ್ಷ ಏನಿದ್ದಾರೆ ಅವರ ಬಲಗೈ ಬಂಟನಿಗೆ ಸಂಬಂಧಪಟ್ಟಂತಹ ವಿಚಾರ ಇದು. ಈ ಕ್ಷಣ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ ಈ ನ್ಯೂಸ್ ಅನ್ನು. ಅರ್ಧ ಕೋಟಿಯ ಹಗರಣ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳು ಕೂಡ ಸಿಕ್ಕಿರುವಂಥದ್ದು. ದಾಖಲೆ ಸಮೇತ ಒಂದು ಮಂಡಳಿಯ ಭ್ರಷ್ಟಾಚಾರ ಈಗ ಬಯಲಾಗ್ತಾ ಇದೆ. ಕರ್ಮಕಾಂಡ ಎಲ್ಲವೂ ಕೂಡ ಇಂಚಿಂಚು ನಮಗೆ ಸಿಕ್ಕಿದೆ. ಜಲಮಂಡಳಿ ಕೇಂದ್ರ ವಲಯದಲ್ಲಿ ಬೃಹತ್ ಭ್ರಷ್ಟಾಚಾರ ಏನು ನಡೀತಾ ಇತ್ತು ಅದೀಗ ಬಹಿರಂಗ ಆಗ್ಬಿಟ್ಟಿದೆ. ಎಲ್ಲರಿಗೂ ಕೂಡ ಗೊತ್ತುಪಡಿಸುವಂತಹ ಒಂದು ಸಮಯ ಬಂದಿರುವಂಥದ್ದು. ನಿಜಕ್ಕೂ ಕೂಡ ಏನಾಗ್ತಾ ಇದೆ BWSSBಯ ಒಂದು ಮಂಡಳಿಯಲ್ಲಿ? ಯಾಕೆ ಅಲ್ಲಿರುವಂತಹ ಅಧಿಕಾರಿಗಳು ಭ್ರಷ್ಟಾಚಾರ ನಡೆದರೂ ಕೂಡ ಅವರಿಗೆ ಗೊತ್ತಾಗ್ತಾ ಇಲ್ವಾ? BWSSBನಲ್ಲಿ ದೊಡ್ಡ ಮಟ್ಟದ ಅಕ್ರಮ ಆಗ್ತಾ ಇದೆ ಎನ್ನುವಂತಹ ವಿಚಾರ ಈಗ ಹೊರಗೆ ಬರ್ತಾ ಇದೆ. ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆದರೂ ಕೂಡ ಯಾರಿಗೂ ಕೂಡ ಇದು ಗೊತ್ತಾಗ್ತಾ ಇಲ್ವಾ? ಬೆಂಗಳೂರು ಜಲಮಂಡಳಿಗೆ ಸಂಬಂಧಪಟ್ಟಂತಹ ವಿಚಾರ. ಯಾಕಂದ್ರೆ ಈ ಒಂದು ವಿಚಾರ ಏನಿದೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತಹ ವಿಚಾರ. ಬೆಂಗಳೂರು ಜಲಮಂಡಳಿಯಲ್ಲಿ ಏನಾಗ್ತಾ ಇದೆ ಅಧ್ಯಕ್ಷರು ಒಮ್ಮೆ ನೋಡ್ಬೇಕು ಈ ಒಂದು ಸುದ್ದಿಯನ್ನ. ಯಾಕಂದ್ರೆ BWSSನಲ್ಲಿ ಅರ್ಧ ಕೋಟಿಯನ್ನ ಗುಳು ಮಾಡಿದ್ರ ಜಲ ವೀಕ್ಷಕದಂತಹ ಮಹೇಶ್ ಎನ್ನುವಂತಹ ವಿಚಾರ. ಜಲಮಂಡಳಿ ಜಲ ಪರಿವೀಕ್ಷಕ ಬೃಹತ್ ಮಟ್ಟದ ಒಂದು ಭ್ರಷ್ಟಾಚಾರ ಈಗ ಬಯಲಾಗಿದೆ. ಪಿಳ್ಳಪ್ಪ ವಾರ್ಡನ್ 1-2 ಸೇವಾ ಠಾಣೆಯಲ್ಲಿ ವಾಟರ್ ಇನ್ಸ್ಪೆಕ್ಟರ್ ಅಕ್ರಮವನ್ನು ಮಾಡಿದ್ದಾರೆ ಎನ್ನುವಂತಹ ವಿಚಾರ. ಜಲಮಾಪನಗಳಲ್ಲಿ ಭಾರಿ ಅಕ್ರಮ ಎಸಗಿ ಸಿಕ್ಕಿಬಿದ್ದಿದ್ದಾರೆ ವಾಟರ್ ಇನ್ಸ್ಪೆಕ್ಟರ್ ಮಹೇಶ್. ಈ ಒಂದು ವಿಚಾರದಲ್ಲಿ 4825 ಜಲಮಾಪನ ದುರುಪಯೋಗ ಮಾಡಿಕೊಂಡಿದ್ದಾರೆ ಮಹೇಶ್ ಎನ್ನುವಂತಹ ಆರೋಪ. ತನಿಖೆಯಲ್ಲಿ 4825 ವಾಟರ್ ಮೀಟರ್ಗಳ ದುರುಪಯೋಗ ಆಗಿರೋದು ಕೂಡ ದೃಢಪಟ್ಟಿದೆ ಈ ಒಂದು ವಿಚಾರವಾಗಿ. ಹೀಗಾಗಿ ಬೆಂಗಳೂರು ಜಲಮಂಡಳಿಯ ಒಂದು ಅಧ್ಯಕ್ಷರೇನಿದ್ದಾರೆ ಅವರು ಈ ಒಂದು ಸುದ್ದಿಯನ್ನು ನೋಡಲೇಬೇಕು. ಅವರ ಗಮನಕ್ಕೆ ಇದು ಬರಲೇಬೇಕು. ಯಾಕೆ ಅಂತಂದ್ರೆ BWSSನಲ್ಲಿ ಒಂದಲ್ಲ ಎರಡಲ್ಲ ಅರ್ಧ ಕೋಟಿಯ ಒಂದು ಭ್ರಷ್ಟಾಚಾರ, ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇದು. ಗಮನಿಸಬೇಕು ಅಧ್ಯಕ್ಷರು. ನಿಮ್ಮ ಬಲಗೈ ಬಂಟ ಅಂತ ಹೇಳಲಾಗ್ತಾ ಇದೆ. ಜಲಮಂಡಳಿಯಲ್ಲಿ ಈ ರೀತಿಯಾದಂತಹ ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಅರ್ಧ ಕೋಟಿ ದುಡ್ಡನ್ನ ನುಂಗಿ ಹಾಕಿಬಿಟ್ಟಿದ್ದಾರೆ ಕೆಲ ಕದಿಮರು. ಮಹೇಶ್ ಅಂತ ಅವರ ಹೆಸರು ಹೇಳಲಾಗ್ತಾ ಇದೆ. ಜಲಮಂಡಳಿಯ ಜಲ ಪರಿವೀಕ್ಷಕ ಬೃಹತ್ ಮಟ್ಟದ ಒಂದು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಅದು ಬಯಲಾಗಿದೆ ಈಗ. ಪಿಳ್ಳಪ್ಪ ವಾರ್ಡನ್ 1-2ರಲ್ಲಿ ಸೇವಾ ಒಂದು ಠಾಣೆಯಲ್ಲಿ ವಾಟರ್ ಮೀಟರ್ಗಳ ಅಕ್ರಮ ಆಗಿದೆ. ಜಲಮಾಪನಗಳಲ್ಲಿ ಭಾರಿ ಅಕ್ರಮವನ್ನ ಎಸಗಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಕೂಡ ನಮಗೆ ಲಭ್ಯವಾಗಿದೆ. 4825 ಜಲಮಾಪನಗಳು ದುರುಪಯೋಗ ಆಗಿದ್ದಾವೆ ಪಡಿಸ್ಕೊಂಡಿದ್ದಾರೆ ಮಹೇಶ್ ಅನ್ನುವಂತಹ ವಿಚಾರ. ತನಿಖೆಯಲ್ಲಿ ಎಲ್ಲವೂ ಕೂಡ ದೃಢಪಟ್ಟಿದೆ. ವಾಟರ್ ಮೀಟರ್ಗಳನ್ನು ದುರುಪಯೋಗ ಪಡಿಸಿಕೊಂಡಿರುವಂಥದ್ದು 4825 ಮೀಟರ್ ದುರುಪಯೋಗ. ಅಳವಡಿಕೆಗಳ ಒಂದು ಲೆಕ್ಕನೇ ಕೊಡ್ತಾ ಇಲ್ಲ ಅಂತ ಈ ಆಸಾಮಿ ಕೇಳ್ತಾ ಇದ್ರೆ ಜಲಮಂಡಳಿಯಲ್ಲಿ ಆಗ್ತಾ ಇರುವಂತಹ ಒಂದು ಕರ್ಮಕಾಂಡ ಏನಿದೆ ಮಹೇಶ್ ಇವರು ಮಾಡ್ತಾ ಇದ್ದಾರೆ. ಮಂಡಳಿಯ ಇದು ವಿಚಾರಣಾಧಿಕಾರಿ ಏನಿದ್ದಾರೆ ತನಿಖೆಯಲ್ಲಿ ಎಲ್ಲವೂ ಕೂಡ ಮಹೇಶ್ ಮಾಡಿದಂತಹ ಈ ಒಂದು ವಿಚಾರ ಬಯಲಾಗಿದೆ. ಗಮನಿಸಬೇಕು ಈ ಒಂದು ವಿಚಾರವನ್ನ. ಯಾಕಂದ್ರೆ BWSSBನಲ್ಲಿ ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗ್ತಾ ಇದ್ರು
ಮಹೇಶ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದ್ರು ಕೂಡ ಯಾಕೆ ಇದು ಯಾರು ಗಮನಕ್ಕೂ ಬಂದಿಲ್ಲ? ಜಲಮಂಡಳಿಯ ಜಲ ಪರ್ಯವೇಕ್ಷಕ ಆಗಿರುವಂತಹ ಅವರು ಬೃಹತ್ ಮಟ್ಟದ ಒಂದು ಭ್ರಷ್ಟಾಚಾರವನ್ನು ಎಸಗಿದ್ದಾರೆ. ಅದು ನಮಗೆ ಎಲ್ಲ ಒಂದು ದಾಖಲೆಗಳ ಸಮೇತ ಸಿಕ್ಕಿದೆ. ನಾವು ಹೇಳ್ತಾ ಇದ್ದೀವಿ, ಪಿಳ್ಳಪ್ಪ ವಾರ್ಡನ್ 1-2 ಒಂದು ಸೇವಾ ಠಾಣೆಯಲ್ಲಿ ವಾಟರ್ ಇನ್ಸ್ಪೆಕ್ಟರ್ ಒಂದು ಅಕ್ರಮ ಈಗ ಬಯಲಿಗೆ ಬರ್ತಾ ಇದೆ. ಜಲಮಾಪನಗಳಲ್ಲಿ ಈ ರೀತಿಯಾದಂಥ ಒಂದು ಆಗಿದೆ ಅನ್ನುವಂತಹ ವಿಚಾರ. ಭ್ರಷ್ಟ ವಾಟರ್ ಇನ್ಸ್ಪೆಕ್ಟರ್ ಮಹೇಶ್ನನ್ನ ಸೇಫ್ ಮಾಡ್ತಾ ಇರೋದು ಯಾರಾಗೋದು? ಯಾರು ಸೇವ್ ಮಾಡ್ತಾ ಇದ್ದಾರೆ, ಯಾರು ಸೇಫ್ ಮಾಡ್ತಾ ಇದ್ದಾರೆ? ತನಿಖೆಯಲ್ಲಿ ಮಂಡಳಿಗೆ ನಷ್ಟ ಮಾಡಿದ್ರು ಕೂಡ ಅದು ಕೂಡ ದೃಢ ಆಗಿದೆ. ಯಾರು ಇದ್ರ ಬಗ್ಗೆ ಕಾಪಾಡ್ತಾ ಇದ್ದಾರೆ? ಮಂಡಳಿ ರಾಜಸ್ವತ್ವಕ್ಕೆ ಧಕ್ಕೆಯಾಗಿದ್ರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆ. ಜೂನ್ನಲ್ಲಿ ವಾಟರ್ ಇನ್ಸ್ಪೆಕ್ಟರ್ ಮಹೇಶ್ ಅಕ್ರಮ ಪತ್ತೆ ಮಾಡಿರುತ್ತಾರೆ ನ್ಯಾಯಾಧೀಶರು. ಹೀಗಾಗಿ ಆದರೂ ಕೂಡ ಇಲ್ಲಿಯವರೆಗೆ ಮಹೇಶ್ ಮೇಲೆ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ ಜಲಮಂಡಳಿ ಅಧ್ಯಕ್ಷರು. ಜಲಮಂಡಳಿಗೆ 1/2 ಕೋಟಿ ನಷ್ಟ ಮಾಡಿದ ನೌಕರನ ಮೇಲೆ ಮಮಕಾರನ ಅಥವಾ ಯಾಕೆ ಸುಮ್ಮನೆ ಬಿಟ್ಟಿದ್ದಾರೆ? ಒಂದು ವಾಟರ್ ಮೀಟರ್ ಮಾರುಕಟ್ಟೆ ಬೆಲೆ 1100 ರೂಪಾಯಿಂದ ಸಾಕಷ್ಟು ಒಂದು 100 ರೂಪಾಯಿ ಹೆಚ್ಚು ಕಡಿಮೆ ಇದೆ. ಆದರೆ 4800 ಒಂದು ವಾಟರ್ ಮೀಟರ್ಗಳಿಗೆ ಸುಮಾರು 50 ಲಕ್ಷವನ್ನು ಇವರು ಅಕ್ರಮ ಮಾಡಿದ್ದಾರೆ ಅಂತ. ಹಾಗಾದರೆ ಈ ಒಂದು ವಾಟರ್ ಮೀಟರ್ಗಳಿಗೆ ಲೆಕ್ಕನೇ ಇಲ್ಲ, ಕೊಡ್ತಾ ಇಲ್ಲ ಅವರು. ವಾಟರ್ ಇನ್ಸ್ಪೆಕ್ಟರ್ ಮಂಡಳಿಗೆ ಲಕ್ಷ ನಷ್ಟವನ್ನು ಮಾಡಿದ್ದಾರೆ. ನಷ್ಟ ಮಾಡೋದು ಪತ್ತೆ ಆಗಿದೆ. ಆದರೂ ಕೂಡ ಮಹೇಶ್ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಮಂಡಳಿ ಸೈಲೆಂಟ್ ಆಗಿದೆ. ಯಾಕೆ ಅನ್ನುವಂತಹ ಪ್ರಶ್ನೆ. ಜಲಮಂಡಳಿ ಅಧ್ಯಕ್ಷರಿದ್ದಾರೆ, ಭ್ರಷ್ಟರನ್ನು ಸೇಫ್ ಮಾಡ್ತಾ ಇದ್ದಾರಾ? ಅವ್ರಿಗೆ ಗೊತ್ತಿದ್ರು ಸುಮ್ಮನೆ ಇದ್ದಾರಾ? ತನಿಖೆಯಲ್ಲಿ ಅಕ್ರಮ ಪತ್ತೆಯಾದರೂ ಕೂಡ ಕ್ರಮವನ್ನು ತೆಗೆದುಕೊಳ್ಳೋಕೆ ಮೀನಾಮೇಷ ಎಣಿಸ್ತಿರೋದು ಯಾಕೆ ಅನ್ನುವಂತಹ ಪ್ರಶ್ನೆ ಇದೆ. 108 ಅನುಮಾನಗಳು ಹುಟ್ಟು ಹಾಕ್ತಾ ಇದೆ ಇಲ್ಲಿ ಜಲಮಂಡಳಿಯ ಅಧ್ಯಕ್ಷರ ನಡೆಯನ್ನು ನೋಡಿದಾಗ. ಭ್ರಷ್ಟ ವಾಟರ್ ಇನ್ಸ್ಪೆಕ್ಟರ್ ಮಹೇಶ್ನನ್ನ ಸೇಫ್ ಯಾರು ಮಾಡ್ತಾ ಇದ್ದಾರೆ? ಅಧ್ಯಕ್ಷರೇ ಮಾಡ್ತಾ ಇದ್ದಾರೆ, ಬೇರೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಯಾರು ಅಂತ ಗೊತ್ತಿಲ್ಲ. ತನಿಖೆಯಲ್ಲಿ ಎಲ್ಲವೂ ಕೂಡ ದೃಢ ಆಗಿದೆ, ಅವರೇ ಅಕ್ರಮ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆದರೂ ಕೂಡ ಯಾಕೆ ಮಹೇಶ್ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ಅಧ್ಯಕ್ಷರ ಗಮನಕ್ಕೆ ಬಂದಿಲ್ವಾ ಅಥವಾ ಅವರೇ ಇವರನ್ನು ಉಳಿಸ್ತಾ ಇದ್ದಾರಾ? ಗೊತ್ತಿಲ್ಲ. ತನಿಖೆಯಲ್ಲಿ ಎಲ್ಲವೂ ಕೂಡ ಬಯಲಾಗಿದೆ. 1/2 ಕೋಟಿಯ ಹಗರಣ ಆಗಿದೆ. ವಾಟರ್ ಮೀಟರ್ಗಳಲ್ಲಿ ಅಕ್ರಮ ಆಗಿರೋದು ನಿಜಕ್ಕೂ ಕೂಡ ಗೊತ್ತಾಗಿದೆ. ಆದರೆ ಇವರ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಜೂನ್ನಲ್ಲಿನೇ ಈ ರೀತಿಯಾದ ಅಕ್ರಮ ಆಗಿದೆ ಅಂತ ಅನ್ನೋದು ಪತ್ತೆಯಾಗಿತ್ತು. ನ್ಯಾಯಾಧೀಶರು ಕೂಡ ಹೇಳಿದ್ದು. ಆದರೂ ಕೂಡ ಇಲ್ಲಿಯ ತನಕ, ಇದು ನವೆಂಬರ್ ತಿಂಗಳು, ಆದರೂ ಕೂಡ ಇನ್ನೂ ಕ್ರಮ ತೆಗೆದುಕೊಂಡಿಲ್ಲ ಜಲಮಂಡಳಿಯ ಅಧ್ಯಕ್ಷರು. ಯಾಕೆ ಅಂತ? ನಷ್ಟ ಆದರೂ ಸುಮ್ಮನೆ ಇದ್ದಾರಾ ಅಥವಾ ನಷ್ಟ ಆಗಿರೋದು ಗೊತ್ತಿದ್ದು ಕೂಡ ಓಕೆ ಹೋಗ್ಲಿ ಬಿಡು ಅಂತಾನ? ಮಾರುಕಟ್ಟೆಯಲ್ಲಿ ನೋಡಿ 1100ರಿಂದ 1200 ರೂಪಾಯಿ ಇರ್ಬೋದು. ಆದರೆ ಇವರು ಬೇರೆ ರೀತಿಯಾಗಿ ಲೆಕ್ಕ ತೋರಿಸ್ತಾ ಇದ್ದಾರೆ. ಮತ್ತು ಲೆಕ್ಕವನ್ನು ಕೇಳಿದರೆ ಕೊಡ್ತಾ ಇಲ್ಲ ಸರಿಯಾಗಿ. 4824 ವಾಟರ್ ಮೀಟರ್ಗಳಿಗೆ ಸಂಬಂಧಪಟ್ಟ ಹಾಗೆ ಮೀಟರ್ಗಳಿಗೆ ಲೆಕ್ಕನೇ ನೀಡ್ತಾ ಇಲ್ಲ ಈ ಇನ್ಸ್ಪೆಕ್ಟರ್, ವಾಟರ್ ಇನ್ಸ್ಪೆಕ್ಟರ್. ಎಷ್ಟಂದರೆ ಎಷ್ಟಾಗಿದೆ ಒಂದು ಬಿಲ್ಲು, ಏನು ಎತ್ತ ಅಂತ ಕೇಳಿದ್ರು ಕೂಡ ಅದ್ರ ಬಗ್ಗೆ ಯಾವ ಮಾಹಿತಿಯನ್ನು ಕೂಡ ಇದುವರೆಗೂ ಕೊಟ್ಟಿಲ್ಲ. ಮತ್ತು ಇವ್ರ ಮೇಲೆ ಕ್ರಮ ಕೂಡ ಆಗಿಲ್ಲ. ಯಾಕೆ ಮಹೇಶ್ ಮೇಲೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಯಾಕೆ ಸೈಲೆಂಟ್ ಆಗಿದ್ದಾರೆ ಅಧಿಕಾರಿಗಳು? ಯಾಕೆ ಸೈಲೆಂಟ್ ಆಗಿದ್ದಾರೆ ಅಧ್ಯಕ್ಷರು? ಯಾಕೆ ಈ ರೀತಿಯಾದಂತಹ ಒಂದು ನಡೆ ಏನಿದೆ? ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಎಲ್ಲೋ ಒಂದು ಕಡೆ ಅಕ್ರಮ ಎಸಗಿರುವುದು ಇವರೊಬ್ಬರೇನಾ ಅಥವಾ ಬೇರೆಯವರೆಲ್ಲರೂ ಕೂಡ ಶಾಮೀಲಾಗಿದ್ದಾರೆ? ಈ ಒಂದು ವಿಚಾರ ಕೂಡ ಅಥವಾ ಅನುಮಾನ ಕೂಡ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಬಂದೇ ಬರುತ್ತೆ. ಯಾಕಂದರೆ ಒಂದು ಅಕ್ರಮವನ್ನು ಮಾಡೋಕ್ಕೆ ಒಬ್ಬರಿಂದ ಸಾಧ್ಯ ಇಲ್ವಲ್ಲ. ಸಾಕಷ್ಟು ಕೈಗಳು ಜೋಡಿಸಿರ್ತಾರೆ. ನಮಗೆ ಸಿಕ್ಕಂತಹ ದಾಖಲೆಗಳ ಪ್ರಕಾರ ನಾವು ನಿಮ್ಮ ಮುಂದೆ ಸತ್ಯಾಂಶವನ್ನು ಹೊರಗಿಡ್ತಾ ಇದ್ದೀವಿ, ಏನೇನಾಗಿದೆ ಏನೇನಿಲ್ಲ ಅಂತ. ಜಲಮಂಡಳಿಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದ್ರೂ ಕೂಡ, ಅದು ಗಮನಕ್ಕೆ ಬಂದಿದ್ರೂ ಕೂಡ ಯಾಕೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ, ತುಟಿಕ್ ಪಿಟಿಕ್ ಅಂತ ಇಲ್ಲ, ಆ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಇಲ್ಲ. ನಾವು ಬಯಲಿಗೆ ಹೇಳ್ತಾ ಇರ್ತೀವಿ, ದಾಖಲೆ ಸಮೇತ ನಿಮಗೆ ತೋರಿಸ್ತೀವಿ. ಅವರಿಗೆ ಆ ವಿಚಾರ ತಿಳಿದ್ರೂ ಕೂಡ ಸುಮ್ಮನೆ ಸೈಲೆಂಟಾಗಿ ಗೊತ್ತಿಲ್ಲದವ್ರ ಥರ ಇರ್ತಾರೆ. ಯಾವ ವ್ಯಕ್ತಿ ಮಾಡಿದ್ದಾನೆ ಅನ್ನೋದು ದೃಢ ಆದರೂ ಕೂಡ ಸುಮ್ಮನೆ ಇರ್ತಾರೆ. ಹಾಗಾದರೆ ಏನಂತ ತಿಳ್ಕೋಬೇಕು? BWSSBನಲ್ಲಿ ಅಕ್ರಮ ಆಗ್ತಾ ಇದ್ರು ಕೂಡ ಅದಕ್ಕೆ ಕುಮ್ಮಕ್ಕು ಕೊಡೋರು ಏನಾದರೂ ಜಾಸ್ತಿ ಜನ ಇದ್ದಾರಾ? ನೀವು ಮಾಡಿ ನಾವು ಹಿಂದೆ ಇರ್ತೀವಿ, ನಿಂತ್ಕೊಂಡು ನೋಡ್ತೀವಿ ಅಂತ ಏನಾದರೂ ಹೇಳ್ತಾ ಇದ್ದಾರಾ? ಅಧ್ಯಕ್ಷರು ಯಾಕೆ ಸುಮ್ಮನೆ ಇದ್ದಾರೆ? ಅಧ್ಯಕ್ಷರ ನಡೆ ಏನಿದೆ ಅದೇ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ವಾಟರ್ ಮೀಟರ್ ಒಂದು ವಿಚಾರದಲ್ಲಿ ಆಗಿರುವಂತಹ ಒಂದು 1/2 ಕೋಟಿಯ ಒಂದು ಹಗರಣ ಏನಿದೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಆದರೆ ಇದು ವಿಚಾರ ಗೊತ್ತಾದರೂ ಕೂಡ ಯಾಕೆ ಯಾರು ಕೂಡ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಈ ಒಂದು ವಿಚಾರದಲ್ಲಿ? ಜಲಮಂಡಳಿಯ ಅಧ್ಯಕ್ಷರೇನಿದ್ದಾರೆ ಅವರು ಭ್ರಷ್ಟರನ್ನು ಸೇಫ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ತನಿಖೆಯಲ್ಲಿ ಅಕ್ರಮ ಪತ್ತೆ ಆಗ್ಬಿಟ್ಟಿದೆ, ಎಲ್ಲವೂ ಕೂಡ ಗೊತ್ತಾಗಿದೆ ಯಾವ ರೀತಿಯಾಗಿ ಆಗಿದೆ ಅಂತ. ಆದರೂ ಕೂಡ ಇವ್ರು ಏನು ನಡ್ಕೊಳ್ತಾ ಇದ್ದಾರಲ್ಲ ಆ ಒಂದು ರೀತಿಯನ್ನು ನೋಡಿದ್ರೆ ಸಾಕಷ್ಟು ಅನುಮಾನ ಬಂದೇ ಬರುತ್ತೆ. ಯಾಕೆ ಅಧಿಕಾರಿಗಳು ಸುಮ್ಮನೆ ಇದ್ದಾರೆ, ಯಾಕೆ ಅಧ್ಯಕ್ಷರು ಸುಮ್ಮನೆ ಇದ್ದಾರೆ, ಯಾಕೆ ಇವ್ರ ಬಗ್ಗೆ ಗೊತ್ತಾದರೂ ಕೂಡ ಸುಮ್ಮನೆ ಇದ್ದಾರೆ? ಇವೆಲ್ಲವೂ ಕೂಡ ಪ್ರಶ್ನೆಯಾಗೆ ಉಳಿದಿರುವಂಥದ್ದು. ಕ್ರಮ ಮಾತ್ರ ಯಾರೂ ತೆಗೆದುಕೊಳ್ತಾ ಇಲ್ಲ. ಹಾಗಾದರೆ ಯಾರನ್ನ ಕೇಳಬೇಕು ಈ ಒಂದು ವಿಚಾರವಾಗಿ? ಸರ್ಕಾರದ ಗಮನಕ್ಕೆ ಏನಾದರೂ ಬಂದಿದೆಯಾ? ಇಲ್ಲ. ಒಂದು ವೇಳೆ ಬಂದರೂ ಕೂಡ ಅವರು ಏನಾದರೂ ಸುಮ್ಮನೆ ಇದ್ದಾರಾ ಗೊತ್ತಿಲ್ಲ. ಆದರೆ ಇಲ್ಲಿ ಮುಖ್ಯವಾಗಿ ಬರುವಂಥದ್ದು ಆ ಒಂದು ಅಧ್ಯಕ್ಷರು ಯಾಕೆ ಸುಮ್ಮನೆ ಇದ್ದಾರೆ? ಮಹೇಶ್ನನ್ನು ಅವರೇ ಸೇಫ್ ಮಾಡ್ತಾ ಇದ್ದಾರಾ ಅಥವಾ ಬೇರೆ ಯಾರಾದರೂ ಇದ್ದಾರಾ?
ಈ ರೀತಿಯಾದಂತಹ ಒಂದು ಚರ್ಚೆ ನಿಜವಾಗ್ಲೂ ಕೂಡ ಕಾಡುತ್ತೆ ಈ ಒಂದು ವಾಟರ್ ಮೀಟರ್ನ ಒಂದು ವಿಚಾರದಲ್ಲಿ, ಅಳವಡಿಕೆ ಮಾಡಿರುವಂತಹ ವಿಚಾರದಲ್ಲಿ. 50 ಲಕ್ಷ ರೂಪಾಯಿ ಅಂದರೆ ಅರ್ಧ ಕೋಟಿ, ಈ ರೀತಿಯಾದಂತಹ ಒಂದು ಅವ್ಯವಹಾರ ನಡೆದರೂ ಕೂಡ, ನುಂಗು ಹಾಕಿದ್ರೂ ಕೂಡ, ಗೊತ್ತಾಗಿದ್ರೂ ಕೂಡ, ಎಲ್ಲ ಬಯಲಿಗೆ ಬಂದರೂ ಕೂಡ ಯಾರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ, ಯಾರೂ ಕೂಡ ಮಾತನಾಡ್ತಾ ಇಲ್ಲ. ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಅಕ್ರಮ ಮಾಡಿದವರು ಚೆನ್ನಾಗಿದ್ದಾರೆ, ಅದ್ರ ಗೊತ್ತಿರೋರು ಕೂಡ ಚೆನ್ನಾಗಿ ನೋಡ್ಕೊಂಡು ಸುಮ್ಮನೆ ಇದ್ದಾರೆ. ಆದರೆ ಪ್ರಶ್ನೆ ಮಾತ್ರ ಯಾರು ಮಾಡ್ತಾ ಇಲ್ಲ. ಯಾಕೆ? ಜನಸಾಮಾನ್ಯರಿಗೆ ಗೊತ್ತಾದರೂ ಕೂಡ ಅವರು ಪ್ರಶ್ನೆಗಳನ್ನು ಮಾಡಿದ್ರು ಕೂಡ ಯಾರು ಕೂಡ ಕಿವಿಗೆ ಹಾಕ್ಕೊಳ್ತಾ ಇಲ್ಲ. ಅದು ನಡೆದಿದ್ರು ಕೂಡ ನಡೆದಿಲ್ಲ ಅನ್ನೋಂಥ ರೀತಿಯಲ್ಲಿ ಕೆಲವರು ನಡ್ಕೊಳ್ತಾರೆ. ಈಗ ಜಲಮಂಡಳಿಯ ಒಂದು ನಡೆಯ ಮೇಲೆ, ಅವರ ಒಂದು ಅಧ್ಯಕ್ಷರ ನಡೆಯ ಮೇಲೆ ಸಾಕಷ್ಟು ಅನುಮಾನಗಳು ನಿಜಕ್ಕೂ ಕೂಡ ಹುಟ್ಕೊಳ್ಳುತ್ತೆ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಮತ್ತು ಇದು ದೊಡ್ಡ ಜಲಮಂಡಳಿ, ಇದು ಸಾಕಷ್ಟು ನೂರಾರು ಕೋಟ್ಯಾಂತರ ರೂಪಾಯಿಯ ಒಂದು ಯೋಜನೆಗಳು ಬರುತ್ತೆ. ಇಡೀ ಬೆಂಗಳೂರಿಗೆ ಒಂದು ನೀರನ್ನು ಸರಬರಾಜು ಮಾಡಬೇಕು ಅಂದರೆ ಅದಕ್ಕೆ ಆದಂಥ ಒಂದು ಇದಿರುತ್ತೆ. ಹೀಗಾಗಿ ಇದರಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆದರೂ ಕೂಡ ಯಾಕೆ ಯಾರೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? ಅಧ್ಯಕ್ಷರು ಯಾಕೆ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ? ಮಹೇಶ್ ಅಕ್ರಮವನ್ನು ಮಾಡಿದ್ದಾರೆ ಅಂತ ಗೊತ್ತಾದರೂ ಕೂಡ, ಅದು ದೃಢಪಟ್ಟರು ಕೂಡ ತನಿಖೆಯಲ್ಲಿ ಯಾರು ಯಾಕೆ ಮಾತನಾಡ್ತಾ ಇಲ್ಲ? ನಾವು ದಾಖಲೆಗಳನ್ನು ತೋರಿಸ್ತಾ ಇದ್ದೀವಿ, ತೋರಿಸಿದ್ರು ಕೂಡ ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅವ್ರ ಗಮನಕ್ಕೆ ಏನಾದರೂ ಬಂತೋ ಇಲ್ವೋ ಗೊತ್ತಿಲ್ಲ. ಅಧ್ಯಕ್ಷರ ಒಂದು ಗಮನಕ್ಕೆ ಒಂದು ವೇಳೆ ಈ ಒಂದು ಸುದ್ದಿ ಏನಾದರೂ ಗಮನಕ್ಕೆ ಬಂದರೆ ನಿಜಕ್ಕೂ ಕೂಡ ಮಹೇಶ್ ಮೇಲೆ ಇನ್ನೊಂದು ಸಲ ತನಿಖೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಾಗ ಅವರು ಕ್ರಮವನ್ನು ತೆಗೆದುಕೊಳ್ಬೇಕು, ಅಥವಾ ಅವರನ್ನು ಕೆಲಸದಿಂದ ಅಮಾನತು ಮಾಡಿದ್ರು ಕೂಡ ಅದು ಸರಿ ಇದೆ. ಆದರೆ ಈ ರೀತಿಯಾಗಿ ಮಂಡಳಿಗೇನೆ ನಷ್ಟ ಮಾಡ್ತಾ ಇರೋರು ಮಂಡಳಿಯಲ್ಲಿ ಇರುವಂತಹ ಅಗತ್ಯ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಅವರು ಯೋಚನೆ ಮಾಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.